ಚಿತ್ರರಂಗದಲ್ಲಿ ಶುರುವಾದಾಗಲಿಂದ ಅಮ್ಮನ್ನು ನೋಡ್ತಾನೆ ಇದ್ದೀನಿ. ಅವರ ಒಡನಾಟದಲ್ಲಿ ಕಲಿತಿದ್ದು ಬಹಳ, ಕಲಿಬೇಕಾದ್ದು ಬಹಳ ಇತ್ತು. ನನ್ನ ಅವರ ಜೊತೆ ಪೂರ್ಣಿಮಾ ಅಂತ ಒಂದು ದಯಾನಂದ ಸಾಗರ್ ಅವರು ತೆಗೆದ್ರು. ಅದರಲ್ಲಿ ಅಮ್ಮಂಗೆ ತಮ್ಮನಾಗಿ ಆಕ್ಟ್ ಮಾಡಿದೆ. ರಾಜೇಶು ಇದ್ದ, ನಾವು 3 ಜನ ಮಾಡಿದ್ದು ಪೂರ್ಣಿಮಾ ಅನ್ನೋ ಕತೆ. ಆ ಶೂಟಿಂಗ್ ಇಂದ ಶುರು ಆಯ್ತು ನನ್ನ ಅವರ ಸಂಬಂಧ. ಎಷ್ಟು ಇದು ಹೇಳ್ತಾ ಇದ್ರು, ಅವರ ಅನುಭವನೇ ಬೇರೆ. ಅಷ್ಟು ಅನುಭವ ಇರೋ ಒಬ್ಬ ಶ್ರೇಷ್ಠ ನಟಿ ಒಬ್ಬ ಹೊಸ ಹುಡುಗನ್ನು ಹೇಗೆ ನೋಡ್ಕೊತಾ ಇದ್ರು ಅನ್ನೋದು ಸರಿಯಾಗಿ ನೋಡ್ಬೇಕಾಗತ್ತೆ. ಅಲ್ಲಿಂದ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ರುಕ್ಮಿಣಿ ಪಾರ್ಟು, ರಾಜನ ಕೃಷ್ಣ, ನಾನು ನಾರದ. ಆ ಒಂದು ದಿವಸದಲ್ಲಿ ನಾರದ ಪೌರಾಣಿಕ ನಾಟಕ, ಅದು ಸಿನಿಮಾ ಆಗಿದೆ. ಪೌರಾಣಿಕವಾಗಿ ಡೈಲಾಗ್ ಹೇಳ್ಬೇಕಾ ಇಲ್ಲ ಯಾವ ತರ ಹೇಳ್ಬೇಕು ಅಂದಾಗ, ನೀವು ಮಾತಾಡೋ ತರ ಮಾತಾಡೋದು ಅದೇ ಚೆನ್ನಾಗಿರೋದು. ನಾರದ ಯಾವತ್ತು ಬಹಳ ಇದಾಗಿ ಮಾತಾಡಕ್ ಹೋಗ್ಬಾರ್ದು ಅಂತ ಕೆಲವು ಕಡೆ ಎಲ್ಲ ಸರಿ ಮಾಡುದು. ಅಲ್ಲಿಂದ ಕಲ್ಸ್ಕೊತಾ ಬಂದ್ರೆ ಯಾರು ಇವನು ನಮ್ ಚಿಕ್ಕಮ್ಮ, ಅದನ್ನ ವಿಲನ್, ಯಾಕೋ ನೀನು ಇದಾಲ್ ಮಾಡ್ತೀ, ಅಮ್ಮ ನಂಗೆ ಇಷ್ಟ ಆಯ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಸಂತೋಷ. ರೇಣುಕಾದೇವಿ ಮಹಾತ್ಮಿ, ಅಮ್ಮ ರೇಣುಕೆ, ನಾ ಪರಶುರಾಮ, ಹೇಗೆ ಏನು ಎತ್ತ. ಅಲ್ಲಿಂದ ಚಿತ್ರರಂಗದಲ್ಲಿ ಇದ್ದ ಪ್ರತಿಯೊಬ್ಬರಿಗೂ, ರಾಜ್ಕುಮಾರ್ ಅವರಾಗಿ ಎಲ್ಲ ಕಲಾವಿದರನ್ನ ಮನೆ ಮಕ್ಕಳ ಹಾಗೆ ನೋಡ್ಕೊಂಡು ಅವ್ರನ್ನ ಬೆಳೆಸ್ತವ್ರು. ಇಷ್ಟು ವರ್ಷ ಆದ್ರೂ ಅವ್ರ ಹತ್ರ ಹೋದಾಗ ಅಮ್ಮನ ಹತ್ರ ಹೋಗೋದು ಮಗು ತರ ಇರ್ತಾರೆ. ಆ ಮಗು ತರವೇ ನೋಡ್ಕೊತಾ ಇದ್ರು. ಇವತ್ತು ಅಮ್ಮ ದೂರ ಆಗಿದ್ದಾರೆ. ಅವ್ರು ದೂರ ಆಗಕ್ಕೆ ನಮ್ಮ ಹೃದಯ ಒಪ್ಕೊಳ್ಳೋದು. ಯಾವತ್ತು ನಮಗೆ ಇರ್ತಾರೆ. ಅಭಿನಯ ಸರಸ್ವತಿ ಎಂತೆಂಥ ಪಾತ್ರಗಳು. ಮಹಾಕವಿ ಕಾಳಿದಾಸಂಗ ನೋಡ್ಕೊಂಡ್ ಬಂದ್ರೆ ಒಂದೊಂದು ಪಾತ್ರಗಳು ಮಾಡ್ತಾ ಇದ್ರು. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಎಲ್ಲ ಭಾಷೆಗಳು ಕೇಳ್ಕೊಳ್ಳೋದೊಂದೇ. ಅವರ ಅಗಲಿಕೆ ನೋವನ್ನ ಅವರೆಲ್ರಿಗೂ ಆ ನೋವು ಬರ್ಸೋ ಶಕ್ತಿ ಕೊಡ್ಲಿ. ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡ್ತಾ ನಮ್ಮನ್ನೆಲ್ಲರೂ ಆಶೀರ್ವಾದ ಮಾಡಿ ಕೇಳ್ಕೊತೀನಿ. ನಮಸ್ಕಾರ. 4 ಟೈಮ್ ಭೇಟಿಯಾಗಿ ಏನಾದ್ರು ಕೇಳಿದ್ರ ಅಂತ ಕೇಳಿದ್ರೆ ಹೇಳ್ಬೋದು. ಅವ್ರು ಹೇಳ್ಕೊಡೋದು ಕೇಳ್ಕೊಳ್ಳೋದು. ಅಮ್ಮ ಏನ್ ಸಮಾಚಾರ ಅಂದ್ರೆ ನಿಂದ್ ಹೇಳಪ್ಪ, ನಿಂದ್ ಹೇಳಪ್ಪ ಅನ್ನೋದು. ಎಲ್ಲಿ ಯಾವತ್ತು ಯಾರೇ ಬಂದ್ರು ನನಗೆ ಹೀಗಾಗಿದೆ ಹಾಗಾಗಿದೆ ಇದೇ ಇಲ್ಲ, ನಿನಗೆ ಏನಾಗಿದೆ ಎಷ್ಟಾಗಿದೆ ಅದು ಪರಿಹಾರ ಏನು ಅದನ್ನ ಹೇಳ್ತಾ ಇದ್ದೀನಿ. ಅಂತ ಅಮ್ಮ ಆ ನಗುಮುಖ ಮೊದಲು ಮಹಾಕವಿ ಕಾಳಿದಾಸಲ್ಲಿ ಹೇಗಿತ್ತು ಇವಾಗಲೂ ಹಾಗಿದೆ. ಆ ನಗು ಎಂದೂ ಮಾಸ್ತಿಲ್ಲ. ಆ ನಗು ನಮ್ಮ ಹೃದಯದಲ್ಲಿದೆ, ಎಂದೂ ಮಾಸಿಲ್ಲ. ಇಡೀ ಭಾರತೀಯ ಚಿತ್ರರಂಗ ದೊಡ್ಡ ಆಸ್ತಿಯನ್ನ ಕಳ್ಕೊಂಡಂತ ತಮ್ಮ ಜೊತೆ ಸಾಕಷ್ಟು ಒಡನಾಟ, ನಾವು ಅವ್ರ ಜೊತೆ ಬಹಳ ಆತ್ಮೀಯರಾಗಿದ್ದಾರೆ. ಖಂಡಿತ ಬಹಳ ಬೇಸರ, ತುಂಬಾ ಬೇಸರ ವಿಚಾರ. ಎಂತ ಸುಂದರವಾದ ಮುಖ, ತುಂಬಾ ಸೌಂದರ್ಯವತಿ ಅಂತಾನೆ ಹೇಳ್ಬೇಕು. ದೇವತೆಗಳು ಅಂತ ಇದ್ರು. ಆ ದೇವತೆ ನಮ್ಮ ಒಂದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಬಟ್ ಆದ್ರೆ ಅವ್ರು ಮಾಡಿರುವಂತ ಚಿತ್ರಗಳು ನಿಜವಾಗ್ಲೂ
ನಾವು ಯಾವ್ದು ಮರೆಯೋಂಗಿಲ್ಲ. ಎಷ್ಟು ಸಿನಿಮಾಗಳು ಎಷ್ಟೆಷ್ಟು ಸಲ ನೋಡಿದೀನಿ ಅವ್ರ ಸಿನಿಮಾಗಳನ್ನ. ಮೊನ್ನೆ 1 ತಿಂಗಳಿಂದ ನಾನು ಬಂದು ಮೀಟ್ ಮಾಡಿ ಮಾತಾಡಿ ಹಾಡೆಲ್ಲ ಹೇಳಿದ್ವಿ. ರಾಜ ಹಾವಿನ ಪಾರ್ವೆ ಅವರು ಹಾಡಿದ್ರು, ನಾವು ಹಾಡಿದ್ವಿ, ಎಲ್ಲರ ಜೊತೆಗೆ ಹಾಡಿದ್ವಿ ಹಳೆ ಸಿನಿಮಾಗಳದ್ದು. ಅವ್ರ ಸಿನಿಮಾಗಳದೇ 4-5 ಹಾಡುಗಳನ್ನ ಎಲ್ಲಾರು ಗುಂಗ್ ಹಾಕಿದ್ವಿ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ. ಏನು ಕ್ಲೂನೇ ಕೊಟ್ಟಿಲ್ಲ. ಅವ್ರು ಏನೋ ಹಾಸ್ಪಿಟಲ್ ಇದಾರೆ, ಏನೋ ಆಗಿದೆ, ಏನೋ ತೊಂದರೆ ಆಗಿದೆ ಅನ್ನೋದೊಂದು ಅನ್ಕೊಂಡ್ರೆ ಅಟ್ಲೀಸ್ಟ್ ನಮ್ಗೆ ಇದು ದೊಡ್ಡ ಶಾಕ್ ನಿಜವಾಗ್ಲು. ಕನ್ನಡ ಇಂಡಸ್ಟ್ರಿ ಹಿರಿಯ ನಟಿ ಅಂದ್ರೆ ಎಕ್ಸ್ಟ್ರಾರ್ಡಿನರಿ ನಟಿ ಅಂತ ಒಂದು ಅದ್ಭುತವಾದ ನಟಿ ನಮ್ಮಲ್ಲಿರೋದು, ನಮ್ಮ ಕರ್ನಾಟಕದಲ್ಲಿರೋದೇ ನಮ್ಮ ಭಾಗ್ಯ ಅಂತಾನೆ ಹೇಳ್ಬೇಕು. ಪಂಚಭಾಷಾ ತಾರೆ ಎಲ್ಲಾ ಕಡೆನೂ ಹೆಸರು ಮಾಡಿದ್ರು, ಎಲ್ಲಾ ಕಡೆನೂ ಒಂದು ಹೀರೋಯಿನ್ 200 ಸಿನಿಮಾ ಮಾಡೋದು ತಮಾಷೆ ಅಲ್ಲ. ಅಂತ ದೊಡ್ಡ ನಟಿ ಇವತ್ತು ನಮ್ ಜೊತೆ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಅವ್ರ ಹಿಸ್ಟ್ರಿ, ನಮ್ ಕರ್ನಾಟಕ ಇಂಡಸ್ಟ್ರಿ ಹಿಸ್ಟ್ರಿ ಇರೋ ತನಕ ಅವ್ರ ಹೆಸರು ಜೀವಂತವಾಗಿರುತ್ತೆ. ಇವತ್ತಿನ ದಿನ ಅವರು ನಂಬಕ್ ಸಾಧ್ಯ ಇಲ್ಲ ನಿಜವಾಗ್ಲೂ. 1 ತಿಂಗಳಿಂದ 25 ದಿವಸನೂ ಆಗಿಲ್ಲ ನಾನು ಮೀಟ್ ಮಾಡಿ. ಇದೇ ಮನೆಗ್ ಬಂದು